Myself, E.R. Lagadu, Assistant Professor, Department of Economics. Now I would like to explain Indian Economy Paper 2nd, Program BA, Subject Economics, Semester 5th semester, University, Karnataka University, Dharwad, Employment Generation Program in India. ಭಾರತದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ನಿರ್ಮಾಣ ಕಾರ್ಯಕ್ರಮಗಳ ಕುರಿತು ಈಗ ವಿವೇಚಿಸೋಣ. ಫಸ್ಟ್ ಆಫ್ ಆಲ್, the employment generation programs in India, under this program various schemes have been implemented by the government of India. So first of all, I would like to say one by one. First, Swarna Jayanti Gram Swaraj Yojana SGSY was launched from April 1st, 1999. It is the only self-employment program for the rural poor. The main objective is to bring the self-employed the poverty line by providing them income generating assets. ಭಾರತದಲ್ಲಿ ಉದ್ಯೋಗ ಉತ್ಪಾದನಾ ಕಾರ್ಯಕ್ರಮಗಳು, ಇದರಲ್ಲಿ ಸ್ವರ್ಣ ಜಯಂತಿ ಗ್ರಾಮ್ ಸ್ವರಾಜ್ ಯೋಜನೆ SGSY ಏಪ್ರಿಲ್ 1, 1999 ಪ್ರಾರಂಭವಾಯಿತು. ಇದು ಗ್ರಾಮೀಣ ಬಡವರಿಗೆ ಇರುವ ಏಕೈಕ ಸ್ವಯಂ ಉದ್ಯೋಗ ಕಾರ್ಯಕ್ರಮವಾಗಿದೆ. ಸ್ವಯಂ ಉದ್ಯೋಗಿಗಳಿಗೆ ಆದಾಯ ಗಳಿಸುವ ಸ್ವತ್ತು ನಿರ್ಮಾಣ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಈ ಯೋಜನೆಯಿಂದ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯದ ಅನ್ನುವಂಥದ್ದು. ಬಡವರಿಗೆ ಬಡತನ ರೇಖೆಯಿಂದ ಹೊರಬರಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಸರ್ಕಾರ ಮಾಡಿತ್ತು. ಅದರಲ್ಲಿ ಇದು ಕೂಡ ಒಂದು. ಇದು ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚುವರಿ ಉದ್ಯೋಗವನ್ನು ಒದಗಿಸುವಂಥ ಕಾರ್ಯವನ್ನು ಮಾಡ್ತಕ್ಕಂಥದ್ದು. Second important program was Sampurna Gramina Rozgar Yojana SGSRY. Sampurna Gramina Rozgar Yojana SGRY was launched on September 25th, 2001. Its aims at providing additional wage employment in rural areas. This scheme has cash and food grains components. ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚುವರಿ ವೇತನ ಉದ್ಯೋಗವನ್ನು ಒದಗಿಸುವ ಉದ್ದೇಶದಿಂದ ಸೆಪ್ಟೆಂಬರ್ 25, 2001 ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆಯು ಜಾರಿಗೆ ಬಂದಿದೆ. ಈ ಯೋಜನೆಯ ಮುಖ್ಯ ಉದ್ದೇಶ ಉದ್ಯೋಗವನ್ನು ಸೃಷ್ಟಿ ಮಾಡತಕ್ಕಂಥದ್ದು. ಈ ಯೋಜನೆಯಲ್ಲಿ ನಗದು ಮತ್ತು ಆಹಾರ ಧಾನ್ಯಗಳ ಘಟಕಗಳನ್ನು ಒದಗಿಸುವಂಥ ಕಾರ್ಯವನ್ನು ಮಾಡಲಾಯಿತು. ಅಂದರೆ ಗ್ರಾಮೀಣ ಭಾಗದಲ್ಲಿರುವಂಥ ಬಡ ಜನರಿಗೆ ಅವರು ಬಡತನ ರೇಖೆಯಿಂದ ಹೊರಬರಲಿಕ್ಕೆ ಉದ್ಯೋಗ ಅವಕಾಶಗಳನ್ನು ಒದಗಿಸುವುದರ ಜೊತೆಗೆ ಅದರಲ್ಲಿ ನಗದು ರೂಪದಲ್ಲಿ ಮತ್ತು ಆಹಾರ ಧಾನ್ಯಗಳ ರೂಪದಲ್ಲಿ ಬಡವರಿಗೆ ಒದಗಿಸುವಂಥ ಒಂದು ಯೋಜನೆ ಇದಾಗಿದೆ ಅಂತಕ್ಕಂಥದ್ದು. And third important program was Swarna Jayanti Shahri Rozgar Yojana SJSRY came into operation from December 1st, 1997. The scheme provides gainful employment to the urban employed and underemployed poor by encouraging the setting up of self-employment ventures by the urban area. ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆಯು 1997 ಡಿಸೆಂಬರ್ 1 ಜಾರಿಗೆ ಬಂದಿತು. ಈ ಯೋಜನೆಯು ನಗರ ನಿರುದ್ಯೋಗಿಗಳಿಗೆ ಮತ್ತು ನಿರುದ್ಯೋಗಿ ಬಡವರಿಗೆ ಉತ್ತಮ ಉದ್ಯೋಗವನ್ನು ಒದಗಿಸುವಂಥ ಯೋಜನೆ ಇದಾಗಿದೆ ಅಂತಕ್ಕಂಥದ್ದು. ಅಂದರೆ ಗ್ರಾಮೀಣ ಭಾಗವನ್ನು ಹೊರತುಪಡಿಸಿ ನಗರ ಪ್ರದೇಶಗಳಲ್ಲಿ ವಾಸಿಸ್ತಕ್ಕಂಥ ಬಡ ಕುಟುಂಬದ ಜನರಿಗೆ ಅಥವಾ ಬಡ ಜನರಿಗೆ
ಉದ್ಯೋಗವನ್ನು ಒದಗಿಸಲಿಕ್ಕೆ, ಅಂದರೆ ಸ್ವಯಂ ಉದ್ಯೋಗವನ್ನು ಒದಗಿಸಲಿಕ್ಕೆ, ಬಡತನ ರೇಖೆಯಿಂದ ಹೊರಬರಲಿಕ್ಕೆ ಸರ್ಕಾರ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿತ್ತು ಅನ್ನುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ program was the Prime Minister's Rozgar Yojana. PMRY was designed to provide self-employment to more than 1 million educated employed youth by setting up of 7 lakh micro enterprises under the 8th 5-year plan. The scheme was continued in the 9th 5-year plan also. ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆಯು PMRY 8ನೇ ಪಂಚವಾರ್ಷಿಕ ಯೋಜನೆಯಡಿ 7 ಲಕ್ಷ ಸೂಕ್ಷ್ಮ ಉದ್ಯಮಗಳನ್ನು ಸ್ಥಾಪಿಸುವ ಮೂಲಕ 1 ದಶಲಕ್ಷಕ್ಕೂ ಹೆಚ್ಚು ವಿದ್ಯಾವಂತ ನಿರುದ್ಯೋಗಿ ಯುವಕರಿಗೆ ಸ್ವಯಂ ಉದ್ಯೋಗವನ್ನು ಒದಗಿಸಲು ಈ ಕಾರ್ಯಕ್ರಮವನ್ನು ವಿನ್ಯಾಸಗೊಳಿಸಲಾಗಿದೆ. ಈ ಯೋಜನೆಯು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮವಾಗಿದೆ ಅಂತಕ್ಕಂಥದ್ದು. ಸೊ ಈ ಯೋಜನೆಯ ಅಡಿಯಲ್ಲಿ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ನಿರ್ಮಾಣ ಮಾಡುವಂಥ, ಆರ್ಥಿಕ ಚಟುವಟಿಕೆಗಳನ್ನು ನಿರ್ಮಾಣ ಮಾಡುವಂಥ ಉತ್ಪಾದನಾ ಘಟಕಗಳನ್ನು ಪ್ರಾರಂಭ ಮಾಡಲಿಕ್ಕೆ, ನಿರುದ್ಯೋಗಿ ಯುವಕರಿಗೆ ಸ್ವಂತ ಉದ್ಯೋಗ ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ, ಸಣ್ಣ ಪುಟ್ಟ ವ್ಯವಹಾರಗಳನ್ನು ನಡೆಸಲಿಕ್ಕೆ ಈ ಯೋಜನೆಯಿಂದ ಅನೇಕ ಬಡವರಿಗೆ ಅಥವಾ ವಿದ್ಯಾವಂತ ಯುವಕರಿಗೆ ಅನುಕೂಲವಾಗಿದೆ ಅಂತ ಹೇಳಿ ನಾವು ಹೇಳ್ಬೋದು. ದ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ NREP was started in the 6th plan and continued to under the 7th plan. Its aims was to help the rural population which largely depend on the wage employment and has virtually no source of income during the lean agriculture period. 6ನೇ ಯೋಜನೆಯಲ್ಲಿ ಪ್ರಾರಂಭದಲ್ಲಿ ಮತ್ತು 7ನೇ ಯೋಜನೆಯ ಮುಂದುವರೆದ ಭಾಗದಲ್ಲಿ ಇದನ್ನು ಜಾರಿಗೆ ತರಲಾಯಿತು. ಇದರ ಉದ್ದೇಶ ಗ್ರಾಮೀಣ ಜನರಿಗೆ ಸಹಾಯ ಮಾಡುವುದು. ಇದು ಹೆಚ್ಚಾಗಿ ಕೂಲಿ ಉದ್ಯೋಗವನ್ನು ಅವಲಂಬಿಸಿದ ಬಡವರಿಗೆ ಮತ್ತು ಯಾವುದೇ ಕೃಷಿ ಅವಧಿಯನ್ನು ಹೊಂದಿರಲಾರ್ದಂಥ ಇಂಥ ಅವಧಿಯಲ್ಲಿ ಉದ್ಯೋಗವನ್ನು ಸೃಷ್ಟಿಸುವಂಥ ಒಂದು ಯೋಜನೆ ಇದಾಗಿದೆ. ಸಾಮಾನ್ಯವಾಗಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡುವಂಥ ಒಂದು ಮುಖ್ಯವಾದ ನಿರುದ್ಯೋಗ ಸಮಸ್ಯೆ ಅಂದರೆ ಕೃಷಿ ಚಟುವಟಿಕೆಗಳನ್ನು ಹೊರತುಪಡಿಸಿ, ಅಂದರೆ ಕೃಷಿ ಅವಧಿ ಕೇವಲ 3 ಅಥವಾ 4 ತಿಂಗಳಲ್ಲಿ ಆ ಉದ್ಯೋಗ, ಅಂದರೆ ಕೃಷಿ ಚಟುವಟಿಕೆಗಳು ಬಿತ್ತನೆ ಮಾಡ್ತಕ್ಕಂಥದ್ದಾಗಲಿ, ಹಾರ್ವೆಸ್ಟಿಂಗ್ ಮಾಡ್ತಕ್ಕಂಥದ್ದಾಗಲಿ, ಇದು ವರ್ಷದಲ್ಲಿ ಕೆಲವೇ ತಿಂಗಳವರೆಗೆ ಕಾರ್ಯನಿರ್ವಹಿಸ್ತದೆ. ಉಳಿದ ಅವಧಿಯಲ್ಲಿ ಕಾರ್ಮಿಕರು ನಿರುದ್ಯೋಗಿಗಳಾಗಿರ್ತಾರೆ. ಇಂಥ ಅವಧಿಯಲ್ಲಿ ಸರ್ಕಾರವು ಈ ಯೋಜನೆಯ ಮೂಲಕ ಅವರಿಗೆ ಉದ್ಯೋಗ ಅವಕಾಶಗಳನ್ನು ಒದಗಿಸುವಂಥ ಒಂದು ಕಾರ್ಯವನ್ನು ಮಾಡ್ತದೆ ಅನ್ನುವಂಥದ್ದು. ಆ ದಿಶೆಯಲ್ಲಿ 6ನೇ ಮತ್ತು 7ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಗ್ರಾಮೀಣ ಜನರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಹೆಚ್ಚಾಗಿ ಕೂಲಿ ಉದ್ಯೋಗವನ್ನು ಮಾಡಲಿಕ್ಕೆ, ಉದಾಹರಣೆಗೆ ಈ ಗ್ರಾಮೀಣ ಭಾಗದಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಲಿಕ್ಕೆ ಅಥವಾ ಕೃಷಿ ಚಟುವಟಿಕೆಗಳ ಕಾರ್ಯದಲ್ಲಿ ತೊಡಗಿಕೊಳ್ಳಲಿಕ್ಕೆ, ಅರಣ್ಯ ನಿರ್ಮಾಣ ಮಾಡ್ತಕ್ಕಂಥದ್ದು, ಆಮೇಲೆ ರಸ್ತೆ ನಿರ್ಮಾಣ ಮಾಡ್ತಕ್ಕಂಥದ್ದು, ಇಂಥ ಹಲವಾರು ಉದ್ಯೋಗಗಳನ್ನು ಒದಗಿಸುವಂಥ ಒಂದು ಚಟುವಟಿಕೆಯು ಇದಾಗಿದೆ ಅಂತಕ್ಕಂಥದ್ದು. ಸೊ ಹೀಗಾಗಿ ಗ್ರಾಮೀಣದ ಭಾಗದಲ್ಲಿ ಉದ್ಯೋಗವನ್ನು ಸೃಷ್ಟಿಸುವಂಥ ಒಂದು ಮುಖ್ಯವಾದ ಉದ್ದೇಶವನ್ನು ಈ ಯೋಜನೆ ಹೊಂದಿದೆ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ವಾಸ್ ದ ರೂರಲ್ ಲ್ಯಾಂಡ್ಲೆಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ RLEGP was started in the 15th August 1983 with the objectives of expanding employment opportunities for the poor landless. The program aimed at providing a guarantee of employment to at least one member of the landless household for about
100 days in the year. ಸೊ ಈ ಒಂದು ಯೋಜನೆ ಗ್ರಾಮೀಣ ಭೂಹೀನ ಉದ್ಯೋಗ ಖಾತ್ರಿ ಯೋಜನೆ RLEGP ಗ್ರಾಮೀಣ ಭೂಹೀನ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೆ ತರಲಾಯಿತು. ಗ್ರಾಮೀಣ ಭೂರಹಿತರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸುವಂಥ ಉದ್ದೇಶದಿಂದ ಆಗಸ್ಟ್ 3, 1983ರಂದು ಈ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಭೂಹೀನ ಮನೆಯ ಕನಿಷ್ಠ ಒಬ್ಬ ಸದಸ್ಯನಿಗೆ ಸುಮಾರು 100 ದಿನಗಳವರೆಗೆ ಉದ್ಯೋಗದ ಖಾತ್ರಿ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ಸೊ ಹೀಗೆ ಅನೇಕ ಯೋಜನೆಗಳನ್ನು ನಮ್ಮ ದೇಶದಲ್ಲಿ ಈಗ ಉದ್ಯೋಗ ನಿರ್ಮಾಣ ಮಾಡತಕ್ಕಂಥ ಉದ್ದೇಶದಿಂದ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪಾಯಿಂಟ್ ಈಸ್ ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. It was launched in the year 1978-79 and extended it all over the country in 1980-81. It was essentially conceived as an anti-poverty program under the 6th Five-Year Plan to provide self-employment in variety of activities in the secondary sector and service sector. And ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ, ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ IRDP ಇದನ್ನು 1978-79ರಲ್ಲಿ ಪ್ರಾರಂಭಿಸಲಾಯಿತು ಮತ್ತು 1980-81ರಲ್ಲಿ ದೇಶಾದ್ಯಂತ ವಿಸ್ತರಿಸಲಾಯಿತು. ಮೂಲಭೂತವಾಗಿ 6ನೇ ಪಂಚವಾರ್ಷಿಕ ಯೋಜನೆಯಡಿ ಬಡತನ ನಿವಾರಣಾ ಕಾರ್ಯಕ್ರಮವಾಗಿ ಇದನ್ನು ಕಲ್ಪಿಸಲಾಯಿತು. ದ್ವಿತೀಯ ವಲಯ ಮತ್ತು ಸೇವಾ ವಲಯದಲ್ಲಿ ಹೆಚ್ಚಿನ ಉದ್ಯೋಗಾವಕಾಶಗಳ ನಿರ್ಮಾಣ ಮಾಡುವಂಥ ಉದ್ದೇಶವನ್ನು ಈ ಯೋಜನೆಯಲ್ಲಿ ಅಳವಡಿಸಲಾಯಿತು ಅನ್ನುವಂಥದ್ದು. ಸೊ ಇದು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆಯು 78-79ರಲ್ಲಿ ಸಾಮಾನ್ಯವಾಗಿ ಇದು ಪ್ರಾರಂಭವಾಯಿತು. ಇದರ ಮುಖ್ಯ ಉದ್ದೇಶ ಏನಂತಂದರೆ ಬಡತನವನ್ನು ನಿರ್ಮೂಲನೆ ಮಾಡ್ತಕ್ಕಂಥ ಒಂದು ಉದ್ದೇಶದಿಂದ ಇವನ್ನು ಕೃಷಿ ವಲಯವನ್ನು ಹೊರತುಪಡಿಸಿ ಇನ್ನುಳಿದಂಥ ವಲಯಗಳಾದ ದ್ವಿತೀಯ ವಲಯ ಹಾಗೂ ತೃತೀಯ ವಲಯದಲ್ಲಿ ಉದ್ಯೋಗ ಸೃಷ್ಟಿಯ ಒಂದು ಯೋಜನೆಯನ್ನು ಈ ಕಾರ್ಯಕ್ರಮದಲ್ಲಿ ಆಯೋಜಿಸಲಾಗಿತ್ತು ಅನ್ನುವಂಥದ್ದು. ಸೊ ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರೋಗ್ರಾಮ್ ವಾಸ್ ದ ಸ್ಕೀಮ್ ಆಫ್ ಟ್ರೈನಿಂಗ್ ರೂರಲ್ ಯೂತ್ ಫಾರ್ ಸೆಲ್ಫ್ ಎಂಪ್ಲಾಯ್ಮೆಂಟ್ TRIZAM scheme was initiated in the 1979 with the objective of tackling unemployment problem among the rural youth. It aimed at training about 2 lakh rural youths every year to enable them to become self-employed. ಗ್ರಾಮೀಣ ಯುವಕರಿಗೆ ಸ್ವಯಂ ಉದ್ಯೋಗಕ್ಕಾಗಿ ತರಬೇತಿ ನೀಡುವ ಯೋಜನೆ ಇದಾಗಿದೆ ಅಂತಕ್ಕಂಥದ್ದು TRIZAM ಸ್ಕೀಮ್. TRIZAM ಅಂದರೆ TRYSEM ಟ್ರೈನಿಂಗ್ ರೂರಲ್ ಯೂತ್ ಫಾರ್ ಸೆಲ್ಫ್ ಎಂಪ್ಲಾಯ್ಮೆಂಟ್ TRIZAM ಸ್ಕೀಮ್. ಸೊ ಇದನ್ನು ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ನಿರುದ್ಯೋಗಿ ಯುವಕರಿಗೆ ಉದ್ಯೋಗವನ್ನು ಕಲ್ಪಿಸುವಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ ಅಂತಕ್ಕಂಥದ್ದು. ಪ್ರತಿ ವರ್ಷ 2 ಲಕ್ಷ ಜನರಿಗೆ ನಿರುದ್ಯೋಗಿ ಯುವಕರಿಗೆ ತರಬೇತಿಯನ್ನು ನೀಡಿ ಅವರನ್ನು ಸ್ವಂತ ಉದ್ಯೋಗದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಒಂದು ಯೋಜನೆ ರೂಪಿಸಲಾಯಿತು. ಈ ಯೋಜನೆಯಲ್ಲಿ ಸಾಮಾನ್ಯವಾಗಿ ಗ್ರಾಮೀಣ ಭಾಗದಲ್ಲಿ 10ನೇ ತರಗತಿ ಪಾಸಾಗಿರ್ತಕ್ಕಂಥವರು ಮತ್ತು ITI ಇಂಥ ITI ಮತ್ತು ಡಿಪ್ಲೊಮಾ ಮಾಡಿದಂಥ ಒಂದು ನಿರುದ್ಯೋಗಿ ಯುವಕರಿಗೆ ಈ ಸ್ಕೀಮಿನ ಮೂಲಕ ಅವರು ಸ್ವಯಂ ಉದ್ಯೋಗವನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲ ಮಾಡುವಂಥ ಒಂದು ಕಾರ್ಯಕ್ರಮ ಇದಾಗಿದೆ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್
Jawahar Rozgar Yojana JRY was implemented in India in the year 1989. Government announced new wage employment scheme for intensive employment creation in 120 black districts. ಸೊ ಈ ಒಂದು ಯೋಜನೆಯು ಸಾಮಾನ್ಯವಾಗಿ ಜವಾಹರ್ ರೋಜ್ಗಾರ್ ಯೋಜನೆಯು ಫೆಬ್ರವರಿ 1989ರಲ್ಲಿ ಇದು ಪ್ರಾರಂಭವಾಯಿತು. ಸರ್ಕಾರ 120 ಹಿಂದುಳಿದ ಜಿಲ್ಲೆಗಳಲ್ಲಿ ತೀವ್ರ ಉದ್ಯೋಗ ಸೃಷ್ಟಿಗೆ ಹೊಸ ವೇತನ ಯೋಜನೆಯನ್ನು ಘೋಷಿಸಲಾಯಿತು. ಅಂದರೆ ಈ ಯೋಜನೆಯ ಮುಖ್ಯ ಉದ್ದೇಶ ದೇಶದಲ್ಲಿ 120 ಬ್ಲಾಕ್ಗಳನ್ನು ಪರಿಗಣಿಸಿ ಸಮಗ್ರ ಅಭಿವೃದ್ಧಿ ಯೋಜನೆಯನ್ನು ಕೈಗೊಳ್ಳಲಿಕ್ಕೆ ಈ ಯೋಜನೆಯಲ್ಲಿ ಅನುವು ಮಾಡಿಕೊಡಲಾಯಿತು ಅನ್ನುವಂಥದ್ದು. ಅಂದರೆ ಸಾಮಾನ್ಯವಾಗಿ ಉದ್ಯೋಗದ ಅವಧಿಯಲ್ಲಿ ಸ್ಕಿಲ್ಡ್ ಆ್ಯಂಡ್ ಅನ್ಸ್ಕಿಲ್ಡ್ ಲೇಬರ್ ಅಂತ ನಾವು ಹೇಳ್ತೀವಿ. ಇಲ್ಲಿ ಅನ್ಸ್ಕಿಲ್ಡ್ ಲೇಬರ್ಗೆ ಅವರು ಉದ್ಯೋಗದಲ್ಲಿ ಅಂದರೆ ಈ ಉದ್ಯೋಗ ಸೃಷ್ಟಿಯಲ್ಲಿ ಅವರಿಗೆ ವೇತನವನ್ನು ನೀಡ್ತಕ್ಕಂಥ, ವೇತನಕ್ಕಾಗಿ ದುಡಿತಕ್ಕಂಥ, ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಕಾರ್ಯದಲ್ಲಿ ಈ ಜವಾಹರ್ ರೋಜ್ಗಾರ್ ಯೋಜನೆಯು ಜಾರಿಗೆ ಬಂದಿದೆ ಅಂತಕ್ಕಂಥದ್ದು. ದ ಎಂಪ್ಲಾಯ್ಮೆಂಟ್ ಅಶ್ಯೂರೆನ್ಸ್ ಸ್ಕೀಮ್ EAS means Employment Assurance Scheme was aimed at providing 100 days of unskilled manual work on demand to 2 members of rural family in the age group of 18 to 60 years in the agriculture lean season. So it is very important in the development, in the rural development. ಸಾಮಾನ್ಯವಾಗಿ ಉದ್ಯೋಗ ಭರವಸೆ ಯೋಜನೆ EAS ಎಂಪ್ಲಾಯ್ಮೆಂಟ್ ಅಶ್ಯೂರೆನ್ಸ್ ಸ್ಕೀಮ್ ಉದ್ಯೋಗ ಭರವಸೆ ಯೋಜನೆ ಕೃಷಿಯಲ್ಲಿ ಸಾಮಾನ್ಯವಾಗಿ 18ರಿಂದ 60 ವರ್ಷದೊಳಗಿನ ಗ್ರಾಮೀಣ ಕುಟುಂಬದ 2 ಸದಸ್ಯರಿಗೆ ಅವರ ಬೇಡಿಕೆಗೆ ಅನುಗುಣವಾಗಿ 100 ದಿನಗಳ ಕೌಶಲ್ಯರಹಿತ ಕೈಪಿಡಿ ಕೆಲಸವನ್ನು ಒದಗಿಸುವ ಗುರಿಯನ್ನು ಹೊಂದಿತ್ತು. ಸೊ ಈ ಒಂದು ಉದ್ಯೋಗದ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಸಾಮಾನ್ಯವಾಗಿ ಕೌಶಲ್ಯರಹಿತ ಕಾರ್ಮಿಕರು ಒಂದು ಕುಟುಂಬದಲ್ಲಿ, ಅಂದರೆ ಅವರ ಏಜ್ 18ರಿಂದ 60 ವರ್ಷದೊಳಗಿನ 2 ಸದಸ್ಯರಿಗೆ ಕನಿಷ್ಠ 100 ದಿನಗಳವರೆಗೆ ಉದ್ಯೋಗ ಅವಕಾಶಗಳನ್ನು ನೀಡಬೇಕು ಅನ್ನುವಂಥ ಒಂದು ಯೋಜನೆ ಇದಾಗಿದೆ. ಸಾಮಾನ್ಯವಾಗಿ ನಾವು ಈಗಾಗಲೇ ಹೇಳಿದ ಹಾಗೆ ಕೃಷಿ ಚಟುವಟಿಕೆಗಳ ಕಾಲಾವಧಿ ಕೇವಲ 4 ತಿಂಗಳ 5 ತಿಂಗಳು ಮಾತ್ರ ಇರ್ತದೆ. ಉಳಿದ ಅವಧಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಅವರು ನಿರುದ್ಯೋಗಿಗಳಾಗಿರ್ತಾರೆ. ಅಂಥ ಒಂದು ನಿರುದ್ಯೋಗದ ಅವಧಿಯನ್ನು ಪರಿಗಣಿಸಿ ಅವರಿಗೆ ಕೃಷಿ ಚಟುವಟಿಕೆಗಳ ಇತರ ಕೆಲಸಗಳನ್ನು ಮಾಡಲಿಕ್ಕೆ ಉದ್ಯೋಗಾವಕಾಶಗಳನ್ನು ಒದಗಿಸಬೇಕು ಅನ್ನುವಂಥ ಉದ್ದೇಶ ಈ ಒಂದು ಯೋಜನೆಯಲ್ಲಿದೆ ಅಂತಕ್ಕಂಥದ್ದು. ಸಾಮಾನ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಒಂದು ಸುಗ್ಗಿ ಕಾಲದ ನಂತರ ಅವರು ಸಾಮಾನ್ಯವಾಗಿ ಎಲ್ಲ ರೈತರು ಯಾವುದೇ ಕೆಲಸವಿಲ್ಲದೆ ನಿರುದ್ಯೋಗಿಗಳಾಗಿರ್ತಾರೆ ಅನ್ನುವಂಥದ್ದು. ಅಂಥ ಅವಧಿಯಲ್ಲಿ ಸರ್ಕಾರ ಈ ಯೋಜನೆಯನ್ನು ಅನುಷ್ಠಾನ ಮಾಡಿದ್ದರಿಂದ ಅವರಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಲಿಕ್ಕೆ ಸಾಧ್ಯವಾಯಿತು ಅನ್ನುವಂಥದ್ದು. ಇದರಿಂದ ರೈತರಿಗೆ ಸ್ವಲ್ಪ ಆದಾಯದ ಪ್ರಮಾಣ ಹೆಚ್ಚಾಗ್ತದೆ, ಅವರಿಗೆ ಬದುಕಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದು. ಉದ್ಯೋಗಾವಕಾಶವನ್ನು ಕೊಡುವುದರಿಂದ ಅವರ ಆರ್ಥಿಕ ಸ್ಥಿತಿ ಉತ್ತಮವಾಗ್ತದೆ ಅನ್ನುವಂಥ ಅಂಶವನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್, it came into existence on February 2nd. It aims at to provide at least guaranteed wage employment in financial year. At least one member of every rural household whose adult member voluntary to do unskilled manual work. ಇದು
ಎಮ್ ಜಿ ನರೇಗಾ ಪ್ರೋಗ್ರಾಮ್ ಅಂತ ನಾವು ಇದನ್ನು ಭಾವಿಸ್ತೀವಿ. ಎಮ್ ಜಿ ನರೇಗಾ ಅಂದರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್. ಅಂದ್ರೆ ಇದು ಸಾಮಾನ್ಯವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತೇಳಿ ಇದನ್ನು ನಾವು ಹೇಳ್ಬೋದು. ಇದು ಪ್ರತಿ ಗ್ರಾಮೀಣ ಮನೆಯು ಕನಿಷ್ಠ ಒಬ್ಬ ಸದಸ್ಯನಿಗೆ ಹಣಕಾಸಿನ ವರ್ಷದಲ್ಲಿ ಕನಿಷ್ಠ ಖಾತ್ರಿ ಮೊತ್ತದ ಉದ್ಯೋಗವನ್ನು ಒದಗಿಸ್ತಕ್ಕಂಥದ್ದು ಇದರ ಒಂದು ಗುರಿಯಾಗಿದೆ. ಸಾಮಾನ್ಯವಾಗಿ ನಾವು ಹಳ್ಳಿಗಳಲ್ಲಿ ಇವತ್ತು ಈ ಯೋಜನೆ ಅತ್ಯಂತ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯವಾಗಿದೆ ಅಂತಕ್ಕಂಥದ್ದು. ಪರಿಣಾಮಕಾರಿ ಅಂದರೆ ಈಗ ಸಾಮಾನ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಈ ಯೋಜನೆಯು ಹೆಚ್ಚು ಉಪಯೋಗವಾಗಿದೆ. ಸಾಮಾನ್ಯವಾಗಿ ಇವಾಗ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಇದರ ಉಪಯೋಗವನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು. ಸುಮಾರು 100ಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ವಿವಿಧ ಕಾರ್ಯಚಟುವಟಿಕೆಗಳನ್ನು ಮಾಡ್ಬೋದು ಅನ್ನುವಂಥದ್ದು. ಹೀಗಾಗಿ ಇಲ್ಲಿ ಕೇನ್ಸ್ ಅವರ ಒಂದು ಉದ್ಯೋಗ ಸಿದ್ಧಾಂತವನ್ನು ನೆನಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಈಗ ಒಂದು ರಾಷ್ಟ್ರದ ವರಮಾನ ಹೆಚ್ಚಾಗಬೇಕಂದ್ರೆ ಪರಿಣಾಮಕಾರಿ ಬೇಡಿಕೆ ಹೆಚ್ಚಾಗಬೇಕು ಅಂತ. ಸೊ ಹೀಗಾಗಿ ಆ ಪರಿಣಾಮಕಾರಿ ಬೇಡಿಕೆಯು ಇದು ಮುಖ್ಯವಾಗಿ ಈ ಉದ್ಯೋಗ ಸೃಷ್ಟಿಯಿಂದ ಕಾರ್ಮಿಕರ ಒಂದು ವೇತನ ಅಂದರೆ ಅವರ ವರಮಾನ ಹೆಚ್ಚಾಗೋದ್ರಿಂದ ಪರಿಣಾಮಕಾರಿ ಹೆಚ್ಚಾಗಲಿಕ್ಕೆ ಸಾಧ್ಯ ಆಗ್ತದೆ. ಇದರಿಂದ ರಾಷ್ಟ್ರೀಯ ವರಮಾನ ಹೆಚ್ಚಾಗಲಿಕ್ಕೆ ಇದು ಅಪ್ರತ್ಯಕ್ಷವಾಗಿ ಕಾರಣವಾಗ್ತದೆ ಅನ್ನುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಏನಿದೆ ಇವತ್ತು ನಮ್ಮ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಅನೇಕ ಕೌಶಲ್ಯರಹಿತ ಕಾರ್ಮಿಕರಿಗೆ ಅವರಿಗೆ ಉದ್ಯೋಗಾವಕಾಶವನ್ನು ಒದಗಿಸುವಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಇನ್ನು ಲಾಸ್ಟ್ ಒನ್ few words about the oral programs of these programs in India. In the last 2 decades, there has been a rapid growth in the gross domestic product, but without simultaneously increasing the employment opportunities. This has forced the government to take up the initiatives in generating employment opportunities, particularly in the rural area. ಇತ್ತೀಚಿನ ದಿನಗಳಲ್ಲಿ ಕಳೆದ 2 ದಶಕಗಳಲ್ಲಿ ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಶೀಘ್ರ ಬೆಳವಣಿಗೆ ಕಂಡುಬಂದಿದೆ. ಆದರೆ ಏಕಕಾಲದಲ್ಲಿ ಉದ್ಯೋಗಾವಕಾಶಗಳಲ್ಲಿ ಹೆಚ್ಚಳವಿಲ್ಲದೆ ಇದು ಸರ್ಕಾರವನ್ನು ಬಲಪಡಿಸಬೇಕಾಗ್ತದೆ. ಅಂದರೆ ಒಂದು ಕಡೆ ಹೆಚ್ಚಾಗ್ತದೆ, ಅದರ ಜೊತೆಗೆ ನಮ್ಮ ಜನಸಂಖ್ಯೆ ಹೆಚ್ಚಾಗುವುದರಿಂದ ಇದು ಏನಾಗ್ತದೆ ಅಂದರೆ ಉದ್ಯೋಗಾವಕಾಶಗಳನ್ನು ಪ್ರತಿ ವರ್ಷ ಸೃಷ್ಟಿ ಮಾಡಿದಾಗ ಮಾತ್ರ ನಾವು ಒಂದು ಸುಸ್ಥಿರವಾದ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಆ ದಿಶೆಯಲ್ಲಿ ಸರ್ಕಾರವು ಉಪಕ್ರಮಗಳನ್ನು ಕೈಗೊಂಡು ಹಲವಾರು ಯೋಜನೆಗಳನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಜಾರಿಗೊಳಿಸಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು. ಸೊ ಥ್ಯಾಂಕ್ ಯು.